ನಿಜ ನಿಜ ನೋಡಿ, ಈಗ ಅದಕ್ಕೂ ಕಾನೂನಲ್ಲಿ ಏನು ಹೇಳುತ್ತೆ, ಅಲ್ಲಿ ರೋಡ್ ಮೇಲೆ ಶೆಡ್ ಹಾಕ್ಕೋಬಾರ್ದು ಅಂತಿದೆ. ಆದರೆ ಈಗ ಟೆಂಪ್ರರಿಯಾಗಿ ಅವ್ರು ಹಾಕ್ಕೊಂಡು ತೆರವು ಮಾಡ್ತಾರೆ, ಇದೊಂದು ವಾಡಿಕೆ ಆಗಿಬಿಟ್ಟಿದೆ, ಅದನ್ನು ಮಾಡಬೇಡಿ ಅಂತ ಹೇಳಿದರೆ ಪ್ರಾಕ್ಟಿಕಲಿ ಅದು ಆಗದೆ ಅದು ಮೇನ್ ರೋಡ್ಸಲ್ಲಿ ಮಾಡಲ್ಲ, ಇಂಟೀರಿಯರ್ ರೋಡ್ಸಲ್ಲಿ ಮಾಡ್ತಾರೆ. ಇಂಟೀರಿಯರ್ ರೋಡ್ಸಲ್ಲಿ ನೋಡಿ, ಈಗ ಮುಂದೆ ಲಾಂಗ್ ಟರ್ಮಲ್ಲಿ ಫುಟ್ಪಾತ್ ಹೇಗಿರಬೇಕು ಅಂತ ಕೆಲವು ನಾವು ಸ್ಟ್ಯಾಂಡರ್ಡ್ಸನ್ನು ಡಿಸೈಡ್ ಮಾಡ್ತೇವೆ. ಅದನ್ನು ಕೂಡ ಇವತ್ತು ಚರ್ಚೆ ಮಾಡಿದ್ದೇವೆ. ಇವು ಎಲ್ಲ ಪಾಯಿಂಟ್ ಔಟ್ ಮಾಡಿದರು. ಕೆಲವು ಪರ್ಮನೆಂಟ್ ಸ್ಟ್ರಕ್ಚರೇ ಬಂದುಬಿಟ್ಟಿದೆ, ಇನ್ಕ್ಲೂಡಿಂಗ್ ಟಾಯ್ಲೆಟ್ ಬಂದುಬಿಟ್ಟಿದೆ. ಇನ್ನು ಕೆಲವು ಕಡೆ ಬಸ್ ಸ್ಟಾಪ್ ಮಾಡೋವಾಗ ಏನು ಮಾಡೋರೆ, 1.5 ಅಡಿ ರೈಸ್ ಮಾಡಿದ್ದಾರೆ. ಈ ಥರ ಎಲ್ಲ ಇದೆ. ಅದನ್ನು ಲಾಂಗ್ ಟರ್ಮಲ್ಲಿ ಇದನ್ನು ಸ್ಟ್ಯಾಂಡರ್ಡೈಸ್ ಮಾಡೋಣ. ಅದನ್ನೆಲ್ಲ ಇನ್ನು ಮುಂದೆ ಇವುಗಳಿಗೂ ಕೂಡ ನಾವು ಫುಟ್ಪಾತ್ ಅಂದರೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ಒಂದು ಡಿಫೈನ್ ಮಾಡುವಂಥದ್ದು ಮಾಡೋಣ. ಬಟ್ ಹಾಗಂತೇಳಿ ಈಗ ತಕ್ಷಣಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ, ಇರೋದನ್ನಾದರೂ ನಾವು ಎನ್ಕ್ರೋಚ್ಮೆಂಟು ಅದು ಇದು ಎಲ್ಲ ಮಿಸ್ಯೂಸನ್ನು ಪ್ರಿವೆಂಟ್ ಮಾಡಿ ಅದರಲ್ಲಾದರೂ ಸ್ವಲ್ಪ ಜನ ಓಡಾಡೋಕ್ಕೆ ಅವಕಾಶ. ನಾನು 14,000 ಕಿಲೋಮೀಟ್ರ್ ಅಂತಲೂ ಹೇಳ್ತಾ ಇಲ್ಲ, ನಾನು ಒಂದು 2,000 ಕಿಲೋಮೀಟ್ರ್ ಆದರೂ ಟಾರ್ಗೆಟ್ ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ನೋಡಿ, ಫೈನು 250 ರೂಪಾಯಿಂದ ಹಿಡಿದು 10,000 ರೂಪಾಯಿವರೆಗೂ ಹಾಕ್ಬೋದು. ಈಗ ನಿಜ, ನಾನು ಅದನ್ನೇ ಹೇಳಿದ್ದೀನಿ. ನೋಡಿ, ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ, ದುಬಾರಿ ಫೈನ್ ಹಾಕಿ ಅಂತ ಹೇಳಿದ್ದೀನಿ. ನಾವು ಸ್ವಲ್ಪ ಅನ್ಪಾಪ್ಯುಲರ್ ಆಗೋಕ್ಕೂ ತಯಾರಿದ್ದೀವಿ ಈ ವಿಷಯದಲ್ಲಿ. ಯಾಕಂದರೆ ಏನೋ ಒಂದು ಸಾರ್ವಜನಿಕ ಉದ್ದೇಶ ಈಡೇರಬೇಕು ಅಂತ ಹೇಳಿದರೆ ಬರೀ ಒಳ್ಳೆ ಮಾತಲ್ಲಿ ನಗ್ನಗ್ತಾ ಎಲ್ಲ ಆಗ್ಬಿಡುತ್ತೆ, ಸಾಲ್ವ್ ಆಗಿಬಿಡುತ್ತೆ ಅಂದರೆ ಆಗೋದಿಲ್ಲ. ಕೆಲವು ಬಾರಿ ನಾವು ಟಫ್ ಡಿಸಿಷನ್ ತೊಗೊಂಡು ಅದಕ್ಕೆ ಕಾನ್ಸಿಕ್ವೆನ್ಸಸ್ಸು ಫೇಸ್ ಮಾಡೋಕ್ಕೂ ನಾವು ತಯಾರಿರಬೇಕಾಗುತ್ತೆ. ಈಗ ಕೆಲವರು 250 ರೂಪಾಯಿ ಫೈನ್ ಹಾಕ್ತಾರೆ, ಇನ್ನು ಕೆಲವರು 10,000 ರೂಪಾಯಿವರೆಗೂ ಅವಕಾಶ ಇದೆ. ನಾನು ಅವ್ರಿಗೆ ಹೇಳಿದ್ದೇನೆ, ಕಾನೂನಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಇಲ್ಲ ಅಂದರೆ ಏನಾಗುತ್ತೆ, ನಾನು ಇವತ್ತು 250 ರೂಪಾಯಿ ಹಾಕ್ಬಿಟ್ಟು ಬಂದರೆ ನಾಳೆ ತಿರ್ಗಾ ಎನ್ಕ್ರೋಚ್ ಮಾಡ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಏನು ಇದೇ ಇರೋದಿಲ್ಲ, ಭಯ ಭಕ್ತಿನೇ ಇರೋದಿಲ್ಲ. ನಾನು ಅದನ್ನು ದಿನ ಚೇಂಜ್ ಮಾಡೋಕ್ಕಾಗುತ್ತಾ? ಬೆಂಗಳೂರಲ್ಲಿ ಒಂದು ಪ್ರಾಬ್ಲಮ್ ಆದರೆ ಚೇಂಜ್ ಮಾಡ್ಬೋದು, 101 ಪ್ರಾಬ್ಲಮ್ಮು. ಸೊ ಹಂಗಾಗಿ ಪ್ರಿವೆಂಟ್ ಆಗೋ ಥರ ಆಗಬೇಕು. ಇದು ನಾವು ಸುಮ್ಮನೆ ಹೇಳ್ತಾ ಇರ್ತೀವಿ, ಅವ್ರು ಮಾಡ್ತಾ ಇರ್ತಾರೆ ಅಂದರೆ ಇದು ಸಾಲ್ವ್ ಆಗೋದಿಲ್ಲ ಈ ಪ್ರಾಬ್ಲಮ್. ಕಸದ ಬಗ್ಗೆ ಮೊನ್ನೆನೂ ಮಾತಾಡಿದ್ದೇನೆ, ಮತ್ತೆ ಮಾತಾಡ್ತೇವೆ, ವರ್ಕೌಟ್ ಮಾಡ್ತಾ ಇದ್ದೀವಿ. ಇವತ್ತು ಬೇಡ, ನಾನು ನೋಡಿ ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡ್ತಲ್ಲ ಒಂದು, ಸೊ ಎಲ್ಲದೆಲ್ಲ ಬಿಸಾಕ್ತಿದ್ರೆ ಅಲ್ಲೂ ಕೂಡ ಕಸವನ್ನ ಕಲೆಕ್ಟ್ ಮಾಡ್ತಾ ಕೆಲಸ ಆಗ್ತಲ್ಲ, ಮನೆ ಹತ್ರ ಕೂಡ ಕಸದ ವಾಹನ ಬರ್ತಲ್ಲ, ಇದಕ್ಕೆ ಪರಿಹಾರ ಏನು? ಮಾಡಿಸ್ತೇವೆ. ಇವತ್ತು ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಮೊನ್ನೆ ಮಾತಾಡಿದ್ದೀನಿ ಕಸದ ಬಗ್ಗೆ, ಇವತ್ತು ಪಾಟೋಲು ಮತ್ತು ಪಾದಾಚಾರಿ ಮಾರ್ಗದ ಮಾತಾಡಿದ್ದೇನೆ. ನೀವು ಹೇಳಿದ್ದು ನಾನು ಗಮನದಲ್ಲಿ ಇದೆ, ವರ್ಕೌಟ್ ಮಾಡ್ತಾ ಇದ್ದೀವಿ, ಅದನ್ನು ಸೆಟ್ರೇಟ್ ಮಾಡ್ತೀವಿ ಸದ್ಯಕ್ಕಷ್ಟೇ. ಏನಿಲ್ಲ, ಇದೇನೆ ಅವರು ಬೆಂಗಳೂರಿನಲ್ಲಿ ಬೇಸಿಕಲಿ ರೋಡ್ ಕ್ವಾಲಿಟಿ, ಟ್ರಾಫಿಕ್ಕು ಮತ್ತು ಗಾರ್ಬೇಜ್ ಪ್ರಾಬ್ಲಮ್ಮು, ಆಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನು, ಮೆಟ್ರೋ, ಈ ಎಲ್ಲ ಸಮಸ್ಯೆಗಳನ್ನ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಅವರು ಎಲ್ಲ ಕಡೆ, ಬರೀ ಔಟರ್ ರಿಂಗ್ ರೋಡ್ ಒಂದೇ ಅಲ್ಲ, ಎಲ್ಲ ಕಡೆನೂ ಕೂಡ ಇಶ್ಯೂಸು ಹೈಲೈಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಫುಟ್ಪಾತದು ಕೂಡ ಒಂದು ಹೈಲೈಟ್ ಮಾಡಿದ್ದಾರೆ. ಸೊ ಹಂಗಾಗಿ ಮುಖ್ಯಮಂತ್ರಿಗಳು ಎನಿವೇ ಅದಕ್ಕೆ ಮೊದಲೇ CM ಅವರು ಹೋದ ವಾರನೇ ನಮಗೆ ಹೇಳಿದರು, ಫುಟ್ಪಾತದನ್ನು ಇಮಿಡಿಯೇಟಾಗಿ ಟಾಪ್ ಪ್ರಯಾರಿಟಿಯಲ್ಲಿ ಇಮಿಡಿಯೇಟ್ ಆ್ಯಕ್ಷನ್ 30 ಡೇಸಲ್ಲಿ ಫುಟ್ಪಾತ್ ಕ್ಲಿಯರೆನ್ಸ್ ಆಗಬೇಕು ಅಂತ CM ಅವರು ಮೊದಲೇ ಹೇಳಿದರು. ಸೊ ಅವರು ಕೂಡ ಅದನ್ನು ಹೈಲೈಟ್ ಮಾಡಿದ್ದಾರೆ.